ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಜಿ ಸಚಿವ ಸಿಟಿ ರವಿ. ಸರ್ಕಾರಕ್ಕೆ ಅನೇಕ ವಿಚಾರಗಳ ಬಗ್ಗೆ ಸಿಟಿ ರವಿ ಅವರು ಒತ್ತಾಯ ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 10 ಸೆಕೆಂಡ್ನಲ್ಲಿ 2 ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಷನ್ ಕೊಟ್ಟಿರೋದು. ಕರ್ನಾಟಕ ಸ್ಲೀಪಿಂಗ್ ಸೆಲ್ ಅಲ್ಲ, ಇಲ್ಲಿ ಟ್ರೈನಿಂಗ್ ಸೆಂಟರ್ ಆಗಿ ಬದಲಾಗುವಂತಹ ಸಾಧ್ಯತೆ ಇದೆ. ಇಡೀ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಕೂಡ ಹೇಳಿದ್ರು. ಅಹಮದಾಬಾದ್, ಜಮ್ಮು ಕಾಶ್ಮೀರ, ಪಂಜಾಬ್ ಇದು ಒಂದು ರೀತಿ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ ಅನ್ನೋದು. ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ, ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಿಂತು ಹೋಗಿದೆ. ದಕ್ಷಿಣದಲ್ಲಿ, ಭಾರತದ ದಕ್ಷಿಣದಲ್ಲಿ ವಿಶೇಷವಾಗಿ ಕೇರಳ, ತೆಲಂಗಾಣ, ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ. ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ನಮ್ಮ ಕರ್ನಾಟಕದ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ. ನಿನ್ನೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂಥ LED ಆಧಾರಿತ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು, ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ. ಅಂದರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನು ಕೊಡ್ತಾ ಇರ್ಬೋದು, ಒಂದು ಪರೀಕ್ಷಾರ್ಥ ಪ್ರಯೋಗವಾಗಿ ಇಲ್ಲಿ ಸ್ಫೋಟ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನನಗೆ ಕಾಡ್ತಾ ಇದೆ. ನನಗೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಇಡೀ ಸಿಟಿ ರವಿ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ವಿ. ಸರಣಿ ಸ್ಫೋಟದ ಮುನ್ಸೂಚನೆ ಈ ಬಾಂಬ್ ಬ್ಲಾಸ್ಟ್ ಇರಬಹುದು ಅನ್ನುವಂತಹ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಅವರು. ಇಷ್ಟು ಮಾತ್ರ ಅಲ್ಲ, ಸರ್ಕಾರಕ್ಕೆ ಈ ವಿಚಾರದಲ್ಲಿ ಅತ್ಯಂತ ಮುಂಜಾಗ್ರತಾ ಕ್ರಮಗಳ ಅಗತ್ಯತೆ ಬಗ್ಗೆ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಈ ಹಿಂದೆ ನಾವು ಉತ್ತರ ಭಾರತದಲ್ಲಿ ಇಂತಹ ಬಾಂಬ್ ಬ್ಲಾಸ್ಟ್ಗಳ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಬದಲಾದಂತಹ ಸನ್ನಿವೇಶದಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಬಾಂಬ್ ಬ್ಲಾಸ್ಟ್ ನ ಸುದ್ದಿಯನ್ನು ಕೇಳ್ತಾ ಇದೀವಿ. ಕೇರಳ, ತಮಿಳುನಾಡು, ಕರ್ನಾಟಕ ಅನ್ನುವಂತಹ ಕಳವಳ.